ಮೊಟ್ಟ ಮೊದಲನೆಯದಾಗಿ ಅವರ ಮೊಣಕಾಲು ನೋವಿನ ಕಾರಣ ಕಂಡುಹಿಡಿಬೇಕು. ಅವರ ವಯಸ್ಸಿಗೆ ಸಾಮಾನ್ಯವಾಗಿ ಅದು ಸವಕಳಿ ಇರುತ್ತದೆ. ಆದರೂ ಸವಕಳಿಯಲ್ಲೂ ವಿಭಿನ್ನ ಹಂತಗಳಿದ್ದಾವೆ. ಇನಿಷಿಯಲ್ ಸ್ಟೇಜ್, ಲೇಟ್ ಸ್ಟೇಜ್. ಇನಿಷಿಯಲ್ ಸ್ಟೇಜಲ್ಲಿದ್ದಾಗ ಅಂದರೆ ಪ್ರಾರಂಭಿಕ ಹಂತಗಳಲ್ಲಿ ಎಕ್ಸಸೈಸ್ ಅಂದರೆ ಫಿಸಿಯೋಥೆರಪಿ ತುಂಬ ಸಹಾಯ ಮಾಡುತ್ತದೆ. ಅದು ಖಂಡಗಳನ್ನು ಬಲಿಷ್ಠಗೊಳಿಸಿ ಮೊಣಕಾಲ್ ಮೇಲಿನ ಒತ್ತಡವನ್ನು ಹೆಚ್ಚು ಪ್ರಮಾಣದಲ್ಲಿ ಕಡಿಮೆ ಮಾಡುತ್ತದೆ. ಇದರ ಬಗ್ಗೆ ಹೆಚ್ಚಿನ ಮಾಹಿತಿಗಾಗಿ ಈ ವಿಡಿಯೋ ನೋಡಿ. ಬೆಲ್ಟ್ ಧರಿಸುವುದರಿಂದ ಮೊಣಕಾಲ್ ಮೇಲಿನ ಒತ್ತಡ ಇನ್ನೂ ಕಮ್ಮಿಯಾಗುತ್ತದೆ. ನಡೆಯೋ ಮುನ್ನ ಅವರಿಗೆ ಎಕ್ಸ್ಟ್ರಾ ಸಪೋರ್ಟ್ ಸಿಗುತ್ತದೆ. ನೋವು ಕಡಿಮೆ ಮಾಡಲು ಅವರು ನೋವು ನಿವಾರಕ ಔಷಧಿಗಳನ್ನು ಅಥವಾ ಮಲಾಮ್ಗಳನ್ನು ಹಚ್ಚಬಹುದು. ಇದರಿಂದ ನೋವು, ಬಾವು ಎರಡೂ ಕಡಿಮೆ ಆಗುತ್ತೆ. ಈಗ ಅವರು ಗ್ರೇಡ್ 2, ಗ್ರೇಡ್ 3ಗೆ ಬಂದಾಗ ಇನ್ನೆರಡು ಆಪ್ಷನ್ ಇರುತ್ತೆ. ಏನೇನು? PRP ಇಂಜೆಕ್ಷನ್ ಮತ್ತು ಹ್ಯಾಲ್ಯುರೋನಿಕ್ ಆಸಿಡ್ ಇಂಜೆಕ್ಷನ್. ಇದರಿಂದ ಬಾವು ಕಡಿಮೆ ಆಗುತ್ತದೆ, ಆಮೇಲೆ ವಾಸಿ ಕೂಡ ಆಗುತ್ತದೆ ಸವಕಳಿ. ಇದರ ಬಗ್ಗೆ ಹೆಚ್ಚಿಗೆ ಇನ್ಫಾರ್ಮೇಷನ್ಗಾಗಿ ಈ ವಿಡಿಯೋ ನೋಡಿ. ಆದರೆ ಕೊನೆಯ ಹಂತದ ಅಥವಾ ಸಿವಿಯರ್ ಆಸ್ಟ್ರಿಯೋಆರ್ಥರೈಟಿಸ್ ಆದರೆ ಗ್ರೇಡ್ 4ನಲ್ಲಿ ಯಾವುದೇ ಇಂಜೆಕ್ಷನ್ಗಳು ಅಷ್ಟು ಸಹಾಯ ಮಾಡುವುದಿಲ್ಲ. ಜೆನಿಕ್ಯುಲರ್ ನರ್ವ್ ಬ್ಲಾಕ್ಸ್ ಬರೀ ಅವರ ನೋವನ್ನು ಕಡಿಮೆ ಮಾಡುತ್ತವೆ ಅಷ್ಟೇ. ಈ ಹಂತದಲ್ಲಿ ಅವರು ಐಡಿಯಲ್ ಆಗಿ ಟೋಟಲ್ ನೀ ರಿಪ್ಲೇಸ್ಮೆಂಟ್ ಮಾಡಿಸ್ಕೊಳ್ಳುವುದೇ ಸೂಕ್ತ. ನೆನಪಿರಲಿ, ಚಿಕ್ಕ ಚಿಕ್ಕ ಬದಲಾವಣೆಗಳು ದೊಡ್ಡ ಪ್ರಭಾವ ಬೀರುತ್ತವೆ. ನಮ್ಮ ತೂಕವನ್ನು ನಿಯಂತ್ರಿಸಿಕೊಳ್ಳುವುದು, ಒಳ್ಳೆಯ ಪಾದರಕ್ಷೆಗಳನ್ನು ಧರಿಸುವುದು, ದಿನನಿತ್ಯ ವ್ಯಾಯಾಮ ಮಾಡುವುದು ಇವೆಲ್ಲ ನಮ್ಮ ಮೊಣಕಾಲು ನೋವನ್ನು ತಕ್ಕ ಮಟ್ಟಿಗೆ ಕಡಿಮೆ ಮಾಡುತ್ತವೆ. ಏನೇ ಇರಲಿ, ನಿಮ್ಮ ಮೊಣಕಾಲು ನೋವಿದೆ ಅಂದರೆ ಹಿಂದೆ ನಿಮ್ಮ ವೈದ್ಯರನ್ನು ಭೇಟಿ ಮಾಡಿ ಏನೇನು ಮಾಡಿಸ್ಕೋಬಹುದು, ನಿಮಗೆ ಟ್ರೀಟ್ಮೆಂಟ್ ಆಪ್ಷನ್ಸ್ ಏನಿದೆ ಅಂತ ತಿಳಿದುಕೊಳ್ಳಿ.